ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಕನ್ನಡ ಸಿನಿಮಾಗಳು ಅಂತಂದಾಗ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡಲೇಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಂದ್ಸರಿ ತೆಗೆದು ನೋಡಿದಾಗ ಬಹಳಷ್ಟು ಜನ ಕಲಾವಿದರು, ಬಹಳಷ್ಟು ಜನ ಟೆಕ್ನಿಷಿಯನ್ಸು, ಕ್ರಿಯೇಟಿವ್ ಹೆಡ್ಸ್‌ಗಳು, ನಿರ್ಮಾಪಕರು ಹಾಗೂ ಇದೆಲ್ಲವನ್ನು ಸಂಭ್ರಮಿಸುವಂತಹ ಅಭಿಮಾನಿ ದೇವರುಗಳು. ಕೆಲವು ಸಿನಿಮಾಗಳು ತುಂಬ ಕಾಡಬೇಕು ಅಂತಂದರೆ ಸಿನಿಮಾದ ಕಾಂಟೆಂಟ್ ಹಾಗೆ ಇರಬೇಕು. ನನಗೆ ತುಂಬ ಆಪ್ತವೆನಿಸುವಂತಹ ಪಿಕ್ಚರ್ ಪ್ರಚಾರಕ್ಕೆ ತುಂಬ ಆಪ್ತವೆನಿಸುವಂಥ ಒಂದು ಕಂಟೆಂಟು ಸಿನಿಮಾ ಆಗಿ ಬರ್ತಾ ಇದೆ. ಸಿನಿಮಾದ ಹೆಸರು 'ದಿಲ್‌ಮಾರ್'. ಇವತ್ತು ನನ್ನ ಜೊತೆಗಿದ್ದಾರೆ ನಿರ್ಮಾಪಕರು, ನಟರು ಎಲ್ಲವನ್ನೂ ಮಾಡಿದಂಥವ್ರು. ಬಟ್ 'ದಿಲ್‌ಮಾರ್' ಸಿನಿಮಾದ ನಾಯಕ ನಟರು ರಾಮ್ ಅವರು. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರವಿ ಸರ್, ತುಂಬ ಖುಷಿ ಆಯಿತು. ಪ್ರತಿ ಸಲಿನೂ ನಿಮ್ಮನ್ನು ಮೀಟ್ ಮಾಡಿದಾಗ ದೊಡ್ಡ ದೊಡ್ಡ ಅಂದರೆ ಇಂಡಸ್ಟ್ರೀಲಿ ಕಿರುತೆರೆ ಆಗಲಿ, ಬೆಳ್ಳಿತೆರೆ ಆಗಲಿ, ಈ ಥರದ ಇವೆಂಟ್ಗಳನ್ನು ಯಾರು ಮಾಡಿಲ್ಲ ಅಂತಂದರೆ ಅಲ್ಲೊಂದು ಪ್ರಶ್ನೆ ಬರುತ್ತೆ. ನಮ್ಮ ರಾಮ್ ಗೌಡ್ರು ಇದ್ದಾರೆ ಅಂದರೆ ಅದು ಆಗಿರುತ್ತೆ ಅಂತ. ಆ ಮಟ್ಟಕ್ಕೆ ಸೌಂಡ್ ಕ್ರಿಯೇಟ್ ಮಾಡಿದಂಥವ್ರು ನೀವು. ಇದಕ್ಕೊಂದು ರಿಯಾಕ್ಷನ್ ಬೇಕು ಫಸ್ಟ್ ನನಗೆ. ಏನಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ಪ್ರೊಡಕ್ಷನ್ ಹೌಸ್ ಮೇಲೆ ನಂಬಿಕೆ ಇಟ್ಟು ಚಾನಲ್ ಕೆಲಸ ಕೊಡ್ತಾಯಿದ್ದೆ. ನಾನು ಅವರಿಗೆ ಯಾವತ್ತೂ ಆಭಾರಿಯಾಗಿ ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬೆಳೆದಿದ್ದು ಟಿ ವಿಯಿಂದನೇ. ನಾನು ಅದನ್ನು ತುಂಬ ಹೆಮ್ಮೆಯಿಂದ ಗಂಟಾಘೋಷವಾಗಿ ಹೇಳ್ಕೊತೀನಿ. ನನಗೆ ನೆಲೆ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಇವತ್ತು ಈ ಮಟ್ಟಕ್ಕೆ ಒಂದು ಸಂಸ್ಥೆ ಬೆಳೆದು ನಿಂತಿದೆ ಅಂತಾರೆ. ಅದಕ್ಕೆ ಕಾರಣ ನಮ್ಮ ಟಿ ವಿ ಚಾನಲ್ಸ್ ಆಗಿರ್ಬೋದು, ನಮ್ಮ ಚಾನಲ್ ಹೆಡ್ಗಳಾಗಿರ್ಬೋದು, ನಮ್ಮ ಸುವರ್ಣ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ನಮ್ಮ ಉದಯ ಟಿ ವಿ ಆಗಿರ್ಬೋದು. ಪ್ರತಿಯೊಬ್ಬರೂ ಪ್ರತಿಯೊಂದು ಚಾನಲ್, ನಮ್ಮ ಆಹಾ ಆಗಿರ್ಬೋದು, ಜೆಮಿನಿ, ಎಲ್ಲರೂ ನಮ್ಮ ಮುಂಬಳೆಯವರಾಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ, ನನಗೆ ಬೆಳೆಸಿದ್ದಾರೆ. ಪ್ರತಿಯೊಬ್ಬರೂ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಹಿಂದೆ, ತೆರೆ ಹಿಂದೆ ಮುಂದೆ ಸಪೋರ್ಟ್ ಮಾಡಿದ್ದಾರೆ, ಬೆಳೆಸಿದ್ದಾರೆ. ನಾನು ಅವ್ರಿಗೆ ಎಷ್ಟು ಚಿರಋಣಿ ಆದರೂ ಸಾಲದು. ನೀವುಗಳಾಗಿರ್ಬೋದು, ನನಗೆ ಏನು ಖುಷಿ ಆಗ್ತಿದೆ ಅಂತಂದರೆ, 'ದಿಲ್‌ಮಾರ್' ಸಿನಿಮಾ ರಿಲೀಸ್ ಅಂತ ಗೊತ್ತಾದ ಮೇಲೆ, ಒಂದು ಸಿನಿಮಾ ಅಂತಂದರೆ ರಿಲೀಸ್ ಆಗುತ್ತೆ, ಅದಕ್ಕೊಂದು ಬಜೆಟ್ ಇಟ್ಕೊತೀವಿ, ಒಂದು ಪಬ್ಲಿಸಿಟಿ, ಪ್ರಮೋಷನ್ನು, ಮಾರ್ಕೆಟಿಂಗು, ಡಿಜಿಟಲು, ಸೋಷಿಯಲ್ ಮೀಡಿಯಾ ಅಂತ ಒಂದು ಎಲ್ಲ ಪ್ಲ್ಯಾನಿಂಗೆಲ್ಲ ಆಗತ್ತೊಂದು ರಿಲೀಸಿಗೆ. ಬಟ್ ಇಲ್ಲಿ ನನಗೆ ಪ್ರತಿಯೊಬ್ಬರು ಇಂಡಿವಿಜುವಲಾಗೆ ಬಂದು, ನಾನಿದ್ದೀನಿ ನಿನ್ನ ಜೊತೆಗೆ, ನಾನಿದ್ದೀನಿ, ನಮ್ಮ ಹುಡುಗ ನಮ್ಮ ಜೊತೆಗಿದ್ದಂಥನು ಕಷ್ಟಪಟ್ಟರೆ ಟೆಕ್ನಿಷಿಯನ್ನು ನೀನು, ಆ ಹೀರೋ ಅನ್ನೋ ಪಟ್ಟನ ತೆಗೆದು ಪಕ್ಕಕ್ಕಿಟ್ಟು ಬೇರೆ ಎಲ್ಲ ಥರನೂ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ನಾನದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದು ತುಂಬಾ ಖುಷಿ ಇದೆ ನನಗೆ. ಇದಕ್ಕೊಂದು ಬಲವಾದ ಕಾರಣ ಏನು ಗೊತ್ತಾ ಸರ್? ನೀವು ಬರೀ ಒಬ್ಬ ವ್ಯಕ್ತಿಯಾಗಿ ಇಲ್ಲದೇನೆ ಒಂದು ಸಂಸ್ಥೆ ನಡೆಸ್ತಾ, ಅಂದರೆ DR ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡೇ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೂ ನಿಂತ್ಕೊಂಡವರು. ಅವರು ನಿಮಗೆ ನಮ್ಮ ಹುಡುಗ ಗುರು ರಾಮ್ ಅಂತ ನಿಂತ್ಕೊಂಡವರು. ಇದನ್ನು ಆಬ್ವಿಯಸ್ಲಿ ನಾವುಗಳು ಮಾಡಬೇಕು. ಅಂದರೆ ಅವಕಾಶಗಳು ಸಿಕ್ಕಾಗ ಇದನ್ನು ನಾವು ಮಾಡಬೇಕು, ಇದನ್ನು ಸೆಲೆಬ್ರೇಟ್ ಮಾಡಬೇಕು. ಇಲ್ಲಿ ನನಗೆ ಒಂದು ಕತೆ ನೆನಪಾಗುತ್ತಂದರೆ, 1957ರಲ್ಲಿ ಪದ್ಮಿನಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ BR ಪಂತಲು ಅವರೇ ನಿರ್ಮಾಪಕರು, ನಿರ್ದೇಶಕರು ಒಂದು ಸಿನಿಮಾ ಮಾಡ್ತಾರೆ, 'ರತ್ನಗಿರಿ ರಹಸ್ಯ' ಅಂತ. ಆ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಪದ್ಮಿನಿ ಪಿಕ್ಚರ್ನ BR ಪಂತಲು ಅವರಿಗೆ ಪರ್ಸ್ನಲ್ ಆಗಿ ಡ್ರೈವಿಂಗ್ ಮಾಡ್ಕೊಂಡಿದ್ದಂಥವ್ರು ಇತಿಹಾಸದ ಪುಟಗಳಲ್ಲಿ ಲೆಜೆಂಡ್ರಿ ಡೈರೆಕ್ಟರ್ ನಿಂತ್ಕೋತಾರೆ. ಅವ್ರು ನಮ್ಮ ಪುಟ್ಟಣ್ಣ ಕಣಗಲಾಗ್ತಾರೆ. ಈ ಕತೆ ನನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಅಂತಂದರೆ, ಇಂಡಸ್ಟ್ರಿಗೆ ನೀವು ಬರೋಕ್ಕಿಂತ ಮುಂಚೆ ಒಂದು ಸ್ಟ್ರಗ್ಲಿಂಗ್ ಮಾಡ್ತೀರಿ. ಸಂಜೀವ್ ಸರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಸೇರ್ಕೋತೀರಿ. ಅಲ್ಲೂ ಕೂಡ ಅವರ PA ಥರನೇ ಕಾರ್ ಡ್ರೈವಿಂಗ್ ಮಾಡ್ತೀರಿ. ಇಲ್ಲಿ ನಾನು ಯಾಕೆ ಕನೆಕ್ಟ್ ಮಾಡಿದೆ ಅಂದರೆ, ಪುಟ್ಟಣ್ಣವ್ರು ಹೇಗೆ ಒಂದು ದೊಡ್ಡ ಮಟ್ಟದ ಇತಿಹಾಸನ ಕ್ರಿಯೇಟ್ ಮಾಡಿದ್ರು, ನೀವು ಸಹ ಒಬ್ಬ ನಟರಾಗಿ, ಒಬ್ಬ ನಿರ್ಮಾಪಕರಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಮನಸಾರೆ ಹೊಗಳುತ್ತೀನಿ ನಾನು. ಇದಕ್ಕೆ ಕನೆಕ್ಟ್ ಆಗ್ತಾರೆ ರಾಮ್ ಅವರು. ಒಂದು ಸಣ್ಣ ಸೈಲೆನ್ಸ್ ಇದೆ, ನಂಗೆ ಅರ್ಥ ಆಗ್ತಿದೆ ನಿಮ್ಮ ಫೀಲಿಂಗು. ಖಂಡಿತ. ನಾನೊಬ್ಬ ಡ್ರೈವರಾಗಿ ಇಂಡಸ್ಟ್ರಿಗೆ ಬಂದಿದ್ದು 2006 ಜೂನ್ 14 ನಾನು ಬ್ಯಾಂಗ್ಳೂರು ಬಂದಾಗ. ಎಲ್ಲೂ ಕೆಲಸ ಸಿಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಡೈರೆಕ್ಟರ್ ಹತ್ರ ಹೋಗಿ ಸೇರ್ಕೊಂತೀನಿ. ಆ್ಯಕ್ಚುಲಿ 'ರತ್ನಗಿರಿ ರಹಸ್ಯ' ಅಂತಂತಂದರೆ, ಆ 'ರತ್ನಗಿರಿ ರಹಸ್ಯ' ಅಂತ ಸೀರಿಯಲ್ಲು ಸಮೇತ ಆ ಡೈರೆಕ್ಟ್ರು ಮಾಡಿರ್ತಾರೆ. ಸಂಜೀವ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ನಾನು ಈ ಟೈಮಲ್ಲಿ ಅವ್ರನ್ನ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಾರೆ ಅವ್ರು ನನಗೊಂದು ದಾರಿ ಕಟ್ಕೊಳ್ಳೋದಕ್ಕೆ ಅವತ್ತು ಕೆಲಸ ಕೊಟ್ಟಿದ್ದರು. ನನಗೆ ಅವತ್ತು ಕೆಲಸ ಕೊಟ್ಟು ನನಗೆ ಸಪೋರ್ಟ್ ಮಾಡಿದರು, ಕೆಲಸ ಹೇಳ್ಕೊಟ್ಟಿದ್ದಾರೆ, ಕೆಲಸ ಕಲ್ತಿದ್ದೀನಿ. ಸರ್, ನಾನು ಡ್ರೈವರ್ ಆದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ, ಅಸೋಸಿಯೇಟ್ ಆದೆ, ಕೋರ್ಡಿನೇಷನ್ ಮಾಡ್ತಾಯಿದ್ದೀನಿ, ಮೇಕಪ್ ನೋಡ್ಕೊತಾ ಇದ್ದೀನಿ, ಕಾಸ್ಟ್ಯೂಮ್ ನೋಡ್ಕೊತಾ ಇದ್ದೀನಿ ಅನ್ನೋದು ನನಗೆ ಮ್ಯಾಟ್ರ್ ಆಗಿರಲಿಲ್ಲ ಸರ್. ನನಗಿದ್ದಿದ್ದ ಉದ್ದೇಶ ಒಂದೇ, ನಾನು ಇಲ್ಲಿಗೆ ಹೀರೋ ಆಗಬೇಕಂತ ಬಂದಿದ್ದೀನಿ. ನಾನೇನು ಗುರಿ ಇಟ್ಕೊಂಬಂದಿದ್ದೀನಿ, ಆ ಗುರಿನ ರೀಚ್ ಆಗಬೇಕು. ಆ ಗುರಿ ರೀಚ್ ಆಗೋದಕ್ಕೆ ನನಗೆ ಯಾವ್ಯಾವ ದಾರಿ ಸಿಗುತ್ತೆ ಆ ದಾರಿ ಎಲ್ಲ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಮೆಟ್ಲುಗಳ ಥರ ನನಗೆ ಎಷ್ಟೋ ಜನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ.
ಸರ್ ಡೈರೆಕ್ಷನ್ ಟೀಮ್ ಅಂತ ಅಂದಿದ ತಕ್ಷಣ ಕೇವಲವಾದ್ದಲ್ಲ. ಈಗೊಂದು ಡ್ರೈವರ್ ಇದ್ದ ತಕ್ಷಣ ಕೇವಲವಾದಲ್ಲ. ಯಾಕಂದ್ರೆ ನಾನು ಡ್ರೈವರ್ ಆದ್ರೂ ಇಂಡಸ್ಟ್ರಿಯಲ್ಲೇ ಡ್ರೈವರ್ ಆಗಿದ್ದೀನಿ. ನನ್ನ ಪ್ರತಿದಿನ ನನ್ನ ಎದುರುಗಡೆ ಕ್ಯಾಮ್ರಾ, ಲೈಟು, ಸೌಂಡು, ಮೈಕ್ಗಳು ನೋಡ್ತಾನೆ ಇರ್ತೀನಿ. ಯಾಕಂದರೆ ನಾನು ಅದರಿಂದ ದೂರ ಹೋಗ್ಬಿಟ್ರೆ ನನ್ನ ಫ್ಯಾಷನ್ನು, ನನ್ನ ಗುರಿ ಎಲ್ಲಿ ಮಿಸ್ ಆಗುತ್ತೋ, ನಾನು ಬೇರೆ ಕಡೆ ಎಲ್ಲಿ ಡೈವರ್ಟ್ ಆಗುತ್ತೋ ಅಂತಂದ್ಬಿಟ್ಟು ಅದೇ ಕ್ಷೇತ್ರದಲ್ಲೇ ಇದ್ದೆ. ನಾನು ಡ್ರೈವರ್ ಅದಕ್ಕೆ ಸೇರ್ಕೊಂಡಿದ್ದ ಉದ್ದೇಶನೂ ನಾನು ಕ್ಲಿಯರ್ ಆಗಿತ್ತು. ಇವತ್ತು ಡ್ರೈವರ್ ಆದರೆ ನಾಳೆ ಬೇರೆ ಏನೋ ಒಂದು ಸಿಗುತ್ತೆ, ನನಗೆ ಲಿಂಕ್ ಆಗುತ್ತೆ ಅಂತೇಳಿ ಡೈವರಿಂದ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಷನ್ ಟೀಮಿಗೆ ಸೇರ್ಕೊಂಡೆ. ಡೈರೆಕ್ಷನ್ ಟೀಮಲ್ಲೂ ಸೇರಿದಾಗಲೂ ಸಮೇತ ನನ್ನ ಗುರಿ ಕ್ಲಿಯರ್ ಆಗಿತ್ತು. ನಾನು ಏನು ರೀಚ್ ಆಗಬೇಕೋ ನನ್ನ ಮೈಂಡ್ ಅದಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಅದು ಮಾಡ್ಕೊಂಡೇ ಬಂದೆ. ಇವತ್ತು ಬಂದು ಈ ಕಷ್ಟ, ಸ್ಟ್ರಗಲ್ಲು, ನರಕ, ಈ ಪಾದಯಾತ್ರೆಗಳು ಇವೆಲ್ಲ ಅನುಭವಿಸಿ ಇವತ್ತು ನಿಮ್ಮ ಎದುರುಗಡೆ ಕುಂತಿದ್ದೀನಿ. ಅದೊಂದು ನನಗೆ ತುಂಬ ಖುಷಿ ಇದೆ. ಯಾಕಂದರೆ ಆ ಹಿಂದಿನ ದಿನಗಳನ್ನ ನೆನಪಿಸ್ಕೊಂಡ್ರೆ ನಾನು ಪ್ರತಿದಿನನೂ ಅದೇ ನೆನಪು ಮಾಡ್ಕೊತೀನಿ. ಅವತ್ತಿಗೆ ಇವತ್ತಿಗೆ ನಾನು ಚೆನ್ನಾಗೇ ಇದ್ದೀನಿ. ದೇವರು ನಾಳೆ ಇನ್ನೂ ಚೆನ್ನಾಗಿರ್ತೇನೆ ಅನ್ನೋ ಒಂದು ನಂಬಿಕೆ ಇದೆ. ಬಿಕಾಸ್ ಏನು ಗೊತ್ತಾ, ಇಷ್ಟರ ಮಧ್ಯದಲ್ಲೂ ಒಂದು ವಿಷಯ ಏನಂತಾರೆ, ನಾವು ಮಾಡ್ತಕ್ಕಂಥ ಕೆಲಸನ ಶ್ರದ್ಧೆಯಿಂದ ಆನೆಸ್ಟಾಗಿ ಮಾಡಿದ್ರೆ ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾನೆ. ಯಾರೂ ಉದ್ಧಾರ ಮಾಡಲ್ಲ ಸರ್, ಯಾರೂ ಬೆಳೆಸಲ್ಲ ಸರ್. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಆಗ್ತಾರೆ, ಇವ್ರು ಆಗ್ತಾರೆ, ನನ್ನ ಫ್ರೆಂಡ್ ಇದ್ದಾನೆ, ಅವರಿದ್ದಾನೆ, ರಿಲೇಟಿವ್ ಇದ್ದಾರೆ, ದುಡ್ಡಿದ್ದ ತಕ್ಷಣ ಆಗುತ್ತೆ. ಖಂಡಿತ ಕಂಟೆಂಟ್ ಈಸ್ ದ ಕಿಂಗ್. ಟ್ಯಾಲೆಂಟ್ ಯಾರಪ್ಪನ ಸೊತ್ತು ಅಲ್ಲ, ಯಾರೂ ಕಿತ್ಕೊಳಕ್ಕಾಗಲ್ಲ. ನಿಮ್ಮ ತಲೆಯಲ್ಲಿರೋ ಐಡಿಯಾನ ನಾನು ಕಿತ್ಕೊಳಕ್ಕಾಗಲ್ಲ ಸರ್. ಆ ಟೈಮಲ್ಲಿ ನೀವು ನನ್ನ ಸೋಲ್ಸಿರ್ಬೋದು, ಆದರೆ ಒಂದಲ್ಲ ಒಂದು ದಿನ ನನ್ನ ಗುರಿ ಅಟ್ಯಾಚಲ್ಲ ದೃಢವಾಗಿದ್ದಾಗ ಅದನ್ನು ಯಾರೂ ಕಿತ್ಕೊಳಕ್ಕಾಗಲ್ಲ ಸರ್. ಆ ಹಠಾಚಲ ನನಗಿದೆ. ನಾನು ನಿಲ್ಲಬೇಕು, ಗೆಲ್ಲಬೇಕು ಅಂತಿದ್ರೆ ಅದನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಯಾಕೋತ್ತಾ, ಬಟ್ ನನ್ನ ಶ್ರಮ, ನನ್ನ ಹಾರ್ಡ್ ವರ್ಕ್ ಹಾನೆಸ್ಟಾಗಿ ಹಾಕಿದ್ದೀನಿ. ಜನ ನಮ್ಮ ಕರ್ನಾಟಕ ಜನ ಇದ್ದಾರೆ ಗೊತ್ತಾ ಸರ್, ತುಂಬ ಬುದ್ಧಿವಂತರು ಸರ್. ನಾನು ನೀವು ಹೋಗಿ ಚೇಂಜ್ ಮಾಡಿದ ತಕ್ಷಣ ಚೇಂಜ್ ಆಗೋಂಥ ವ್ಯಕ್ತಿತ್ವ ಇರ್ತಕ್ಕಂಥ ಜನನೇ ಅಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಯಾವ ಸಿನಿಮಾ ಗೆಲ್ಲಿಸ್ಬೇಕು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಏನು ಕಷ್ಟಪಟ್ಟಿದ್ದಾರೆ ಅನ್ನೋದು. ಸಿನಿಮಾ ಚೆನ್ನಾಗಿ ಮಾಡಿ ಜನದ ಮುಂದೆ ಹೋಗಿದ್ದೀವಿ ಅಂದರೆ ಖಂಡಿತ ಗೆಲ್ಲಿಸ್ತಾರೆ ಸರ್. ಅದನ್ನು ನಂಬಿ ಕಂಟೆಂಟ್ ಈಸ್ ದ ಕಿಂಗ್ ಅಂತ ನಂಬಿ ಬದುಕಂಥ ವ್ಯಕ್ತಿ ನಾನು ಸರ್. ನನ್ನ ಸಿನಿಮಾ ಚೆನ್ನಾಗಿದ್ರೆ ಸರ್, ನಾನು ಪ್ರತಿ ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ, ಸಿನಿಮಾ ಚೆನ್ನಾಗಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ನೂ 4 ಜನಕ್ಕೆ ಹೇಳಿ. ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ ಅಂತಲೇ ಹೇಳಿ. ನಾನು ತುಂಬ ಖುಷಿ ಪಡ್ತೀನಿ ಅದಕ್ಕೆ. ಆದರೆ ಪ್ರತಿಯೊಂದು ಕ್ಯಾಟಗರಿ ಜನಕ್ಕೂ ಸಿನಿಮಾ ಇಷ್ಟ ಆಗಬೇಕು, ಇಷ್ಟ ಆಗುತ್ತೆ ಸರ್. ನಾನು ದಿಲ್ಮಾರ್ದ ಕಂಟೆಂಟ್ ನನಗೆ ನೀವು ಪರ್ಸ್ನಲಿ ತೋರಿಸಿದ್ರಿ, ಬಟ್ ನನಗಿಲ್ಲಿ ತುಂಬ ವಾವ್ ಫ್ಯಾಕ್ಟರ್ ಅನಿಸಿದ್ದು, ಟ್ರೇಲರ್ 1 ನೋಡಿದ್ವಿ, ಅಲ್ಲೊಂದು ಸಣ್ಣ ಹಿಂಟ್ ಕೊಟ್ಟರು ಚಂದ್ರಮೌಳಿಯವರು. ಟ್ರೇಲರ್ 2 ಕೂಡ ನೋಡಿದ್ವಿ, ಅದರಲ್ಲಿರುವಂಥ ಆ ಮ್ಯಾನರಿಸಮ್ಮು, ಆ ಕಲ್ಟ್ ಫೀಲು, ಆ ಡೈಲಾಗ್ ಡೆಲಿವರಿ, ಅದೇನೋ ಹಿಂಗೆ ನೀವು ಟಚ್ ಮಾಡ್ಕೊಳ್ಳೋದು, ಅಂದರೆ ಒಬ್ಬ ನಟನಾದವನು ತುಂಬ ಪ್ರಬುದ್ಧವಾಗಿ ಮಾಡೋದಕ್ಕೆ ಏನು ಬೇಕು ಎಲ್ಲ ಪಾಸಿಬಿಲಿಟಿನೂ ರಾಮ್ ಅವರು ದಿಲ್ಮಾರಲ್ಲಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲ ಸರ್, ಮಾಡಿ ಮುಗಿಸಿದ್ದೀನಿ ಅಂತ ಹೇಳೋದಕ್ಕೂ ಅಲ್ಲ, ನಾನು ಏನಿದ್ದೀನಿ ಅದಕ್ಕೆಲ್ಲ ಕ್ರೆಡಿಟು ನಾನು ನನ್ನ ಬ್ರದರ್ ಅಂತ ಅನ್ಬೋದು, ಇಲ್ಲ ನನ್ನ ಒಂದು ಮೆಂಟರ್ ಅಂತ ಅನ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನಗೆ ಅಷ್ಟು ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದು ಸೋಲ್ ಥರ ನಿಂತ್ಕೊಂಡಂಥ ಏಕೈಕ ವ್ಯಕ್ತಿ ಚಂದ್ರಮೌಳಿ ಸರ್. ನಿಜವಾಗ್ಲೂ ನನ್ನ ನೀವಂದ್ರೆ ಈಗಂದಿದ್ದು ಆ ಕ್ಯಾರೆಕ್ಟ್ರು ಸರ್, ಈ ಸಿನಿಮಾ ನೋಡಿ ಹೊರಗಡೆ ಬಂದಿದ್ದ ಜನ 100% ಹೇಳ್ತೀನಿ ಸರ್, ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಈ ಸಿನಿಮಾ ನೋಡಿ ಜನ ಹೊರಗಡೆ ಬಂದರೆ ಒಂದು ಕ್ಯಾರೆಕ್ಟ್ರನ್ನ ನೋಡಿದೆ ಅಂತ ಹೇಳ್ತಾರೆ. ಆ ಕ್ಯಾರೆಕ್ಟ್ರನ್ನ ನೋಡಿದೆ ಅಂತಂತಂದರೆ ಸರ್, ನಾನು ಗೆದ್ದೆ ಅಂತ ಖುಷಿ ಪಡ್ತೀನಿ. ಸೈಕೋ ಶುಕ್ಲಾ, ನಿಜವಲ್ಲ ಸರ್, ಸೈಕೋ ಶುಕ್ಲಾ ಅನ್ನೋದನ್ನ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿನೇ ಚಂದ್ರಮೌಳಿ ಸರ್. ಬಟ್ ಆ ಸೈಕೋ ಶುಕ್ಲಾ ಹಾಗೆ ಮಾಡಿದ್ದಾನಂತಂದರೆ ಅದಕ್ಕೆ ಕಾರಣ ಅದ್ರ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಚಂದ್ರಮೌಳಿ ಸರ್. ನಿಜವಾಗ್ಲೂ ಸರ್, ನಾನು ಅದನ್ನು ಆ ಕ್ರೆಡಿಟ್ನ ಇನ್ನು ಯಾರಿಗೂ ಕೊಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆ ಚಂದ್ರಮೌಳಿ ಇಲ್ಲ ಅಂತಂದಿದ್ರೆ ಆ ಸೈಕೋ ಶುಕ್ಲ ಇವತ್ತು ತೆರೆ ಮೇಲೆ ಬರೋದಕ್ಕೆ ಆಗ್ತಾನೂ ಇರಲಿಲ್ಲ. ಅಂದರೆ ಆ ಮ್ಯಾನರಿಸಮ್ಮು, ಆ ಒಂದು ಲುಕ್ಕು, ಆ ಇಂಟೆನ್ಸು ಹೀಗೆ ಇರಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದ್ರು ಅವರು. ಸಿನಿಮಾ ಓಪನಿಂಗಿಂದ ಎಂಡಿಂಗ್ವರೆಗೂ ಸರ್, ನಿಮ್ಗೆಲ್ಲೂ ಶುಕ್ಲ ಅನ್ನೋ ಕ್ಯಾರೆಕ್ಟ್ರ್ ಹೊರಗಡೆ ಹೋಗಲ್ಲ ಸರ್. ಹೊರಗಡೆ ಹೋಗೋದಕ್ಕೆ ಅವ್ರು ಬಿಟ್ಟು ಇಲ್ಲ, ಒಂದು ಸಿಂಗಲ್ ಶಾಟಲ್ಲೂ ಸಮೇತ ಅವರು ಆ ಕ್ಯಾರೆಕ್ಟ್ರಿಂದ ಹೊರಗಡೆ ತಂದಿಲ್ಲ, ನನ್ನ ಹಾಗೆ ಕ್ಯಾರಿ ಮಾಡಿದ್ದಾರೆ ಸರ್. ಜೊತೆಗೆ ಕನ್ನಡದ ಬಹುತೇಕ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡೋದಂಥವ್ರು, ರಾಮ್ ನಮ್ಮ ಹುಡುಗ ಅಂತ ಅನ್ಸ್ಕೊಂಡಂಥವ್ರು. ಬಟ್ ನಿಮಗೆ ಆ್ಯಸ್ ಅ ಸೈಕೋ ಶುಕ್ಲ ಆಗಿ ಪಾತ್ರನ ಮಾಡುವಂಥ ಟೈಮಲ್ಲಿ ಚಂದ್ರಮೌಳಿಯವರು ಬರೆದಂತಹ ಆ ನರೇಟಿವ್ ಪ್ರೊಸೆಸ್ಸು, ಸವಾಲುಗಳನ್ನು ಹೇಗೆ ಎದುರಿಸಿದರು ರಾಮ್ ಅವರು ಅಂತ? ಸರ್, ಪ್ರತಿಯೊಂದೂ ಶ್ರಮ ಇಲ್ಲ ಅಂದರೆ ಏನೂ ಆಗಲ್ಲ. ಯಾವುದೇ ಈ ಒಂದು ನೀರಿಲ್ಲಿಂದ ಎತ್ತಿಟ್ರೇ ನಾವು ಅದು ಕೆಲಸ ಅಂತ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಯಾಕಂದರೆ ಶ್ರಮ ಇಲ್ಲ ಅಂತಂದರೆ, ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂತಂದರೆ ಯಾವ ಕೆಲಸನೂ ಆಗಲ್ಲ. ಖಂಡಿತ ಸರ್, ನೀವು ಹೇಳ್ದಂಗೆ ನನಗೆ ಚಂದ್ರಮೌಳಿ ಜೊತೆ ಕೆಲಸ ಸ್ಟಾರ್ಟ್ ಆದಮೇಲೆ ನನಗವರು ಪ್ರಿಪ್ರೇಷನ್ಸ್ ಆಗಿರ್ಬೋದು,
ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಫೇಸಸ್ ಇದಾಗಿರ್ಬೋದು, ಹಿಂಗೆ ಇಂಟೆನ್ಸ್ ಹಿಂಗಿರಬೇಕು, ಫೇಸಲ್ಲಿ ಹೀಗಿರಬೇಕು. ಸಾಯಿ ಕುಮಾರ್ ಇದ್ದರು, ಶರತ್ ಲೋಹಿತ್ ಅಶ್ವ ಸರ್ ಇದ್ದರು, ಹೌದು ಹೌದು. ಮತ್ತು ಇನ್ನೊಂದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟೀಮ್ ಇತ್ತು ಸರ್. ಇಡೀ ಎಂಟೈರ್ ಟೀಮು, ರದನ್ ಆಗಿರ್ಬೋದು, ಗೋವಿಂದಗೌಡರು, ಜಿ ಆಗಿರ್ಬೋದು, ಎಲ್ಲರೂ. ನಾನೊಬ್ಬ ಮಾತ್ರ ಸಿನಿಮಾಗೆ ಹೊಸಪಾಗಿದೆ. ಸಿನಿಮಾ ಅಂತಂದರೆ ಆ್ಯಸ್ ಎ ಹೀರೋ ಆಗಿ, ಆರ್ಟಿಸ್ಟ್, ಒಬ್ಬ ಕಲಾವಿದನಾಗಿ ನಾನೊಬ್ಬ ಹೊಸಪಾಗಿದೆ. ಅದು ಬಿಟ್ಟರೆ ಎಂಟೈರ್ ಟೀಮ್ ಅನುಭವ ಇತ್ತು ಎಲ್ರಿಗೂ. ಅವರು ತುಂಬ ಸಿನಿಮಾಗಳೆಲ್ಲ ಕೆಲಸ ಮಾಡಿದರು. ಆದರೆ ಎಲ್ಲೂ ನನಗೆ ನಾನು ಒಂದು ಹೊಸಬ ಅಂತ ಫೀಲ್ ಬಂದಿಲ್ಲ. ಆ ಥರ ನನ್ನ ನಡ್ಸ್ಕೊಂಡಿದ್ದಾರೆ. ಡೈರೆಕ್ಟ್ರು ಸಮೇತ ನನಗೆ ಹೇಳೋರು, ಬ್ರದರ್ ಇದು ಈ ಸೀನ್ ಹೀಗೆ, ಈ ಸೀನಿಗೆ ಈ ಥರ ಫೀಲ್ ಬೇಕು, ಇಷ್ಟೇ ಬ್ರದರ್, ನನಗೆ ಇನ್ನೇನು ಬೇಡ, ಇಷ್ಟು ನೀವು ಮಾಡಿ ಸಾಕು. ಯಾರೇನೋ ಅಂದರು, ಹಾಗಿರಬೇಕು, ಹೀಗಿರಬೇಕು, ಕೂಗಾಡಬೇಕು, ಎಗರಾಡಬೇಕು, ಅದ್ಯಾವುದು ಬೇಡ, ನನಗೆ ಬೇಕಾಗಿರೋದು ಇಷ್ಟೇ, ನೀವು ಅಷ್ಟು ಮಾಡಿ ಸಾಕು, ಯಾರೇನಾದರೂ ಅಂದ್ಕೊಳ್ಳಿ, ಡೈರೆಕ್ಟ್ರು ನಾನಿದ್ದಕ್ಕೆ ಅಂತ ಹೇಳೋರು. ಅವ್ರು ಏನು ಹೇಳಿದ್ರೆ ಅದು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಜೊತೆಗೆ ಸಿನಿಮಾಗೋಸ್ಕರ ಮನೆ ಬಿಟ್ಟು ಹೋಗಿ ಸಕ್ಸಸ್ ಆದಂಥ ಒಂದು ಲಿಸ್ಟ್ ದೊಡ್ಡದಿದೆ. ಆ ಲಿಸ್ಟಲ್ಲಿ ನೀವು ಸೇರ್ಕೋತೀರಾ? ಇಲ್ಲ ಸರ್, ಇನ್ನೂ ಸಕ್ಸಸ್ ಆಗಿಲ್ಲ. ಜರ್ನಿ ಹೆಂಗಿದೆ ಅಂದರೆ, ಜರ್ನಿ ಹೆಂಗಿದೆ ಅಲ್ಲ, ಆಗಬೇಕು, ಎಲ್ಲ ಚೆನ್ನಾಗಿ ಆಗಬೇಕು ನಿಮ್ಗೆ, ಅಂದರೆ ಆಗುತ್ತೇನೋ ಒಂದು ನಮ್ಮದು ಭರವಸೆ. ಸರ್ ಏನು ಗೊತ್ತಾ, ಇಲ್ಲಿ ಯಾವುದೇ ಬ್ಯಾಕ್ ಬೋನ್ ಇಲ್ಲ ಅಂತಂದರೆ, ಯಾವುದೋ ಸಪೋರ್ಟಿವ್ ಇಲ್ಲ ಅಂತಾರೆ, ಗಾಡ್ ಫಾದರ್ ಇಲ್ಲ ಅಂತಂದರೆ ಖಂಡಿತ ಬೆಳೆಯೋದಕ್ಕಾಗಲ್ಲ ಸರ್. ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟ. ತುಂಬ ಜನ ಈ ಮಾತು ಹೇಳಕ್ಕೆ ಹಿಂದೆ ಮುಂದೆ ಗೊತ್ತಾ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನೋಡಿ ಸರ್, ಈಗ ನನ್ನ ಥರ ಎಷ್ಟೋ ನೂರಾರು ಜನ ವ್ಯಕ್ತಿಗಳು, ಹುಡುಗರು, ಯೂತು ಮನೆ ಬಿಟ್ಟು ಬಂದು, ಕೆಲಸ ಬಿಟ್ಟು ಬಂದು, ತಂದೆ ತಾಯಿ ದೂರ ಮಾಡ್ಕೊಂಬಿಟ್ಟು ಬಂದು, ಎಲ್ಲರಿಂದ ದೂರ ಆಗಿ ಏನೇನೋ ಮಾಡೋದಕ್ಕೆ ಅವರಲ್ಲಿ ಏನೋ ಒಂದು ಕನಸು ಇಟ್ಕೊಂಬಂದಿರ್ತಾರೆ. ನೀವೊಂದು ಏನೋ ಕನಸು ಇಟ್ಕೊಂಬಂದಿರ್ತೀರ. ಆ ಥರ ಜರ್ನಿ 19 ವರ್ಷ ಆಯಿತು ಸರ್ ನನಗೆ ಇವತ್ತು ಇಲ್ಲಿಗೆ ಬರೋದಕ್ಕೆ. ಸರ್ ನನಗೆ ಅದು ಎಲ್ಲನೂ ತುಂಬ ಹತ್ರನೇ ಇತ್ತು. ನಾನು ನೀವು ಅಂದರೆ ಎಲ್ಲ ದೊಡ್ಡ ಸ್ಟಾರ್ಗಳ ಜೊತೆಗೂ ಕೆಲಸ ಮಾಡಿದ್ದೆ ಅಂತ. ಸರ್ ನಾನು ಕೆಲಸ ಮಾಡಿದ್ದೆ ಸರ್, ಅಂದರೆ ನಾನು ತೆರೆ ಹಿಂದೆ ಕೆಲಸ ಮಾಡಿದ್ದೆ, ತೆರೆ ಮುಂದೆ ಬಂದಿಲ್ಲ ಸರ್. ಇಲ್ಲಿ ಗೆದ್ರೇ ಮನುಷ್ಯನಿಗೆ ಬೆಲೆ, ಇಲ್ಲಿ ಕೆಲಸ ಇದ್ರೇ ಮನುಷ್ಯನಿಗೆ ಜನ ರೆಸ್ಪೆಕ್ಟ್ ಮಾಡೋದು. ಇಲ್ಲ ಅಂತಂದರೆ ಒಂದು ಕಸಕ್ಕೂ ಬೆಲೆ ಇರುತ್ತೆ, ಅದಕ್ಕೂ ಕೇವಲವಾಗಿ ನಮ್ಮ ಜೀವನ ಇರುತ್ತೆ ಸರ್. ಅಂದರೆ ನಾವು ಏನೇ ಟ್ಯಾಲೆಂಟ್ ಇದ್ರೂ ಸಪೋರ್ಟು, ನಾನಿದ್ದೀನಿ ಅನ್ನೋ ಒಂದು ಬಲ, ಇನ್ಫ್ಲುಯೆನ್ಸು ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಟ್ಯಾಲೆಂಟಿಗೆ 100% ಬೆಲೆ ಇದೆ ಸರ್. ನನಗೆ ತುಂಬ ಖುಷಿ ಇದೆ ಸರ್. ನನಗೆ ಯಾವುದೇ ಸಪೋರ್ಟ್ ಇಲ್ಲ ಸರ್. ನನ್ನ ಕುಟುಂಬ ಆಗಲಿ, ನಾನಾಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಯಾರೂ ಇಂಡಸ್ಟ್ರಿನಲ್ಲಿ ಇರಲಿಲ್ಲ. ಇಂಡಸ್ಟ್ರಿ ಏನು ಅಂತಲೂ ಗೊತ್ತಿರಲಿಲ್ಲ. ನನ್ನ ಕೆಲಸ ನಂಬ್ಕೊಂಡು ಬಂದೆ. 19 ವರ್ಷದ ಜರ್ನಿನಲ್ಲಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂದರೆ ಅಷ್ಟು ಈಸಿಯಾಗಿ ಬಂದು ನಿಂತಿಲ್ಲ ನಾನು ಅಷ್ಟು ಸವಾಲುಗಳ್ನ ಎದುರಿಸಿದ್ದೀನಿ, ಅಷ್ಟು ಕಮೆಂಟ್ಸ್ಗಳ್ನ ನೋಡಿದ್ದೀನಿ, ಮಾತುಗಳ್ನ ಕೇಳಿದ್ದೀನಿ, ಅವಮಾನಗಳ್ನ ಅನುಭವಿಸಿದ್ದೀನಿ. ಹಿಂದೆ ಮಾತಾಡಿದರೆ, ಮುಂದೆ ಮಾತಾಡಿದರೆ, ನಾನು ಚೆನ್ನಾಗಿದ್ದಾಗ ನನ್ನ ಹತ್ರ ಹೇಗಿದ್ರು, ನಾನು ಕೆಳಗಡೆ ಬಿದ್ದಾಗ, ಝೀರೋ ಆದಾಗ ನನ್ನ ಹತ್ರ ಹೇಗಿದ್ರು, ಪ್ರತಿಯೊಂದು ಸನ್ನಿವೇಶ ಸಿಚುವೇಶನ್ಗಳ್ನೂ ಎದುರಿಸ್ಕೊಂಡು ಇವತ್ತು ಇಲ್ಲಿ ಬಂದು ಇವತ್ತು ಇಲ್ಲಿ ಕುಂತಿದ್ದೀನಿ ಅಂತಂತಂದರೆ ನನ್ನ ನಂಬಿಕೆ, ನನ್ನ ಹಠ, ನನ್ನ ಛಲ ಸರ್. ನಾನು ಏನು ಫಿಕ್ಸ್ ಆಗಿದ್ದೆ, ನಾನು ಹೀರೋ ಆಗಲೇಬೇಕು ಅಂತೇಳಿ ಆ ಒಂದು ಹಠದ ಕೆಲಸದಿಂದ ನಾನು ಬಿದ್ದಿದ್ದೆ ಹೊರತು ಬೇರೆ ಇನ್ನು ಯಾವುದರಿಂದನೂ ನಾನು ಹೋಗೋದಕ್ಕೆ ನಾನು ಪ್ರಯತ್ನವೂ ಪಟ್ಟಿಲ್ಲ ಸರ್. ನನ್ನ ಗುರಿ ಒಂದೇ, ನಾನು ಏನು ಅಂದ್ಕೊಂಬಂದಿದ್ದೆ ನಾನು ಅದು ತಲುಪಬೇಕು ಸರ್. ಆ ತಲುಪೋದಕ್ಕೆ ಎಷ್ಟೇ ಕಷ್ಟ ಆಗಲಿ ಸರ್, ಮಾಡಿದ್ದೀನಿ ಸರ್. ಎಲ್ಲ ಥರ ಕೆಲಸನೂ ನಾನು ಮಾಡಿದ್ದೀನಿ. ನನಗೆ ಯಾವುದ್ರ ಮೇಲೂ ಬೇಜಾರನೇ ಇಲ್ಲ. ನನಗೆ ನನ್ನ ಕೆಲಸದಲ್ಲಿ ರೀಚ್ ಆಗಬೇಕಷ್ಟೇ. ನನಗೆ ಯಾರು ಏನಾನ ಅಂದ್ಕೊಳ್ಳಿ, ನೀವು ನನ್ನ ಬೈಕ್ ಅಂತೀರಾ, ಬೈಕ್ ಅನ್ನೋದ್ರಲ್ಲಾದರೂ ನೀವು ಖುಷಿ ಪಡ್ತಿದ್ರಲ್ಲ ಸಾಕು, ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಇಲ್ಲಿ ಒಂದಷ್ಟು ರಿಯಾಲಿಟಿ ಶೋಗಳ ಮೂಲಕ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದಂಥ ರಾಮ್ ಅವರಿಗೆ ಒಂದಷ್ಟು ಬ್ರ್ಯಾಂಡೆಡ್ ಜನ ಕೊಲಾಬ್ರೇಟ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ಒಂದು ಸಂದರ್ಶನದಲ್ಲಿ ನಾನು ನೀವು ಹೇಳಿದ ಮಾತು ಕೇಳಿದೆ, ನಿನಗೆ ಚೆನ್ನಾಗಾಗಬೇಕು ಗುರು, ನಿಂಗೆ ಒಳ್ಳೇದಾಗಬೇಕು ನಮ್ಮ ಹುಡುಗ ನೀನು. ಅಂದರೆ ಪ್ರಶಾಂತ್ ನೀಲ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವರ ಜೊತೆ ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ ನಿಮ್ಮ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾರೆ. ಜೊತೆಗೆ ಇಂಡಸ್ಟ್ರಿಯ ಬಹುತೇಕರು ನಿಮಗೆ ಗೊತ್ತಾದಂಗೆ ನಿಮ್ಗೆ ಸಪೋರ್ಟ್ ನಿಂತ್ಕೋತಾರೆ. ಈ ಥರದ ಒಂದು ಮ್ಯಾಜಿಕಲ್ ಮೂಮೆಂಟ್ ಆಗೋದಕ್ಕೆ ಬಲವಾದ ರೀಸನ್ ಏನಿರುತ್ತೆ? ನಿಮ್ಮ ಪ್ರಕಾರ ಏನು ಕಾರಣ ಆಗಿರುತ್ತೆ? ಅದು ರಾಮ್ಗೌಡ ಅವರ ಒಂದು ಹಾನೆಸ್ಟಿನ, ಒಂದು ಕೊಲಾಬ್ರೇಷನ್ನ, ಇಲ್ಲ ನಮ್ಮ ಹುಡುಗ ಅನ್ನೋಂಥ ಪ್ರೀತಿನ, ಏನಿರುತ್ತೆ ಅಂತ ಕಾರಣ? ಸರ್ ಇಲ್ಲಿ ನೀವು ಹೇಳಿದಾಗ 100% ನಿಜ ಸರ್. ನಮ್ಮ ಕೆಲಸನೇ ಸರ್ ನಮಗೆ ಕೈ ಹಿಡ್ದಿದ್ದು. ಇವತ್ತು ನೀವು ಬಂದ್ರಿ, ಏನಕ್ಕೆ ಬಂದ್ರಿ ಹೇಳಿ? ರಾಮ್ಗೌಡ ಒಂದು ಒಳ್ಳೆ ಟೆಕ್ನಿಷಿಯನು, ನಮ್ಮ ಹುಡುಗ, ನಾವು ಸಪೋರ್ಟ್ ಮಾಡ್ಬೇಕನ್ನೋ ಕಾರಣ. ಏನೋ ಒಂದು ಸಿನಿಮಾ ಮಾಡಿಬಿಟ್ಟದೆ ಅವ್ನಿಗೆ ಏನೋ ಒಂದು ಸಪೋರ್ಟ್ ಮಾಡಿಬಿಡ್ಬೇಕು, ಖಂಡಿತ ಇಲ್ಲ ಸರ್. ನಾನು ನನ್ನ ಕೆಲಸದಲ್ಲಿ ನಾನು ಹಾಗೆ ಆನೆಸ್ಟಾಗಿದ್ದೀನಿ. ನಾನು ನನ್ನ ಕೆಲಸಕ್ಕೆ ನಾನು ಏನು ಶ್ರಮ ಪ್ರಯತ್ನ ಪಡಬೇಕು ನಾನು ಪಟ್ಟಿದ್ದೀನಿ ಸರ್. ನೋಡಿ ಸರ್, ನಾನು ತುಂಬ ದೇವ್ರನ್ನ ನಂಬೋಂಥ ವ್ಯಕ್ತಿ.
ಒಂದು ಒಳ್ಳೇದಾಗಬೇಕು ಅಂತ ಇತ್ತು ಅಂದರೆ ಪ್ರಕೃತಿನೇ ನೇಚರೇ ಬೈ ಬರ್ತ್ ಅದನ್ನೆಲ್ಲ ಒಗ್ಗೂಡಿಸುತ್ತಂತೆ. ಅದೇ ಥರ ದಿಲ್ಮಾರ್ಗು ಸಿನಿಮಾಗೂ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಪ್ರಕೃತಿನೇ ಒಂದು ಮಾಡಿದೆ. ಎಲ್ಲರೂ ಕೈ ಜೋಡಿಸ್ತಿದ್ದಾರೆ ಸರ್. ನಾನು ತುಂಬಾ ಖುಷಿಯಿಂದ ಫೀಲ್ ಆಗ್ತೀನಿ. ಪ್ರತಿಯೊಬ್ಬರೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸಿನಿಮಾಗೆ. ಇನ್ನಿರೋದು ಕರ್ನಾಟಕದ ಜನತೆ ಸಿನಿಮಾ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಅರಿಸ್ಬೇಕು ಸರ್ ಅಷ್ಟೇ. ಬರೀ ಕನ್ನಡದ ಸೂಪರ್ ಸ್ಟಾರ್ಗಳು ಮಾತ್ರ ಅಲ್ಲ, ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳು ಸಹ ರಾಮ್ ಅವ್ರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ. ನೀವು ಕೊಡೋ ಸರ್ವಿಸ್ಸು, ನೀವು ಕೊಡುವಂತಹ ಆ ಒಂದು ಬ್ರಿಲಿಯಂಟ್ ಆದಂತಹ ವರ್ಕ್ ಪ್ರೊಸೆಸ್ಗಿಂತಲೂ ತುಂಬ ಜನಕ್ಕೆ ನೀವು ಡಿರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ನಿಮ್ಮ ಸಂಸ್ಥೆ ಮೂಲಕ, ನಿಮ್ಮ ಕೊಲಾಬ್ರೇಷನ್ ಮೂಲಕ ಅವರಿಗೆಲ್ಲ ಸಹಾಯ ಮಾಡಿದ್ದೀರಿ. ಅವ್ರ ರೆಸ್ಪಾನ್ಸ್ ಹೆಂಗಿದೆ? ಈಗ ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳನ್ನ ಹೆಸರು ಹೇಳಲ್ಲ, ನಿಮ್ಮ ಬಾಯಿನ ಕೇಳ್ತೀನಿ. ಸಹಾಯ ಅಂತಲ್ಲ ಸರ್, ನಾನು ಸಹಾಯ ಮಾಡೋದಕ್ಕೆ ನಾನೇನಿದಲ್ಲ, ಕೆಲಸ ಮಾಡಿದ್ದೀನಿ ಖಂಡಿತ. ನೀವು ಹೇಳ್ದಂಗೆ ನಾನು ಇಂಡಸ್ಟ್ರಿಗೆ ಬಂದು ಟಿ ವಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಸಿನಿಮಾಗಳಲ್ಲಿ ಮಾಡಿ ತುಂಬ ಸಿನಿಮಾಗಳಲ್ಲಿ ನಾನು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಸರ್. ಒಂದು 5-6 ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ತುಂಬ ಟಿ ವಿ ಶೋಸ್ಗಳು ಮಾಡಿದ್ದೀನಿ, ಎಲ್ಲ ನಾನ್ ಫಿಕ್ಷನ್ ಶೋಸ್, ಎಲ್ಲ ಆರ್ಟಿಸ್ಟ್ಗಳ ಜೊತೆಲೂ ವರ್ಕ್ ಮಾಡಿದ್ದೀನಿ ಸರ್. ನಾವು ನಮ್ಮ ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಎಷ್ಟೇ ದೊಡ್ಡವರಾಗಿದ್ದರು ಎಂಥರಾದ್ರೂ ನಮಗೆ ಗುರ್ತಿಸ್ತಾರೆ ಸರ್. ನಾವು ಯಾವತ್ತು ಕೆಲಸದಲ್ಲಿ ಗುರ್ತಿಸ್ಕೊತೀವಿ, ಆ ಕೆಲಸದಲ್ಲಿ ಗುರ್ತಿಸ್ಕೊಂಡಾಗ ಜನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಬೇರೆ ಅರ್ಥದಲ್ಲಿ ಗುರ್ತಿಸ್ಕೊಳೋದಲ್ಲ ಸರ್ ಲೆಕ್ಕ. ಅವನೊಬ್ಬ ಒಳ್ಳೆ ಕೆಲಸಕಾರ, ಸೂಪರ್ ಚೆನ್ನಾಗಿ ಮಾಡ್ತಾನೆ ಅಂತ ಮೈಂಡಿಗೆ ಬಂತು ಅಂದರೆ ಸರ್, ನೀವೆಲ್ಲೇ ಇರಿ ಕರೆದು ನಿಮಗೆ ಕೆಲಸ ದೊಡ್ಡ ಟ್ರೇಡ್ ಮಾರ್ಕ್ ಅದು. ಸೀರಿಯಸ್ಲಿ ಸರ್, ನಾನು ಅದನ್ನು 10 ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್. ಒಂದು 10 ಶೋ ಮಾಡ್ತಾಯಿದ್ದೀನಿ, ಒಂದು 10 ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲ ಸರ್. ಒಂದೇ ಕೆಲಸ 10 ಜನ ಮಾತಾಡ್ತಾರೆ ಗೊತ್ತಾ, ಅದು ಸರ್ ಇಂಪಾರ್ಟೆಂಟು. ಯಾಕಂದರೆ ಒಂದು ಕ್ವಾಲಿಟಿ ಆಫ್ ವರ್ಕ್ ಮಾಡ್ತಿದ್ದಾನೆ, ಒಂದು ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಮಾಡ್ತಿದ್ದಾನೆ, ಗುಡ್. ಅವನಿಗೆ ಒಂದು ಕೆಲಸ ಕೊಟ್ಟರೆ ಯಾವುದೇ ಟೆನ್ಷನ್ ಇರಲ್ಲ, ಎಲ್ಲ ನೀಟಾಗೆ ಮಾಡಿ ನೀಟಾಗಿ ಕೊಡ್ತಾನೆ ಅನ್ನೋದಿರುತ್ತೆ ಗೊತ್ತಾ. ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಕೆಲಸದಲ್ಲಿ. ಮಾಡ್ತಕ್ಕಂಥ ಕೆಲಸನ ಶ್ರದ್ಧೆಯಿಂದ ಕ್ವಾಲಿಟಿಯಾಗಿ ಮಾಡಬೇಕು. ಅದು ಯಾರು ಎಷ್ಟೇ ದೊಡ್ಡವರಾಗಲಿ ಸರ್ ಎಷ್ಟೇ ದೊಡ್ಡವರಾದ್ರೂ ನಿಮ್ಮ ಕೆಲಸ ಚೆನ್ನಾಗಿಲ್ಲ ಅಂದರೆ ನಿಮ್ಮನ್ನು ಹತ್ರಕ್ಕೂ ಸೇರಿಸಲ್ಲ ಸರ್. ಓಪನಾಗಿ ಹೇಳ್ತೀನಿ ಕೇಳಿ, ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಸರ್, ಹೆಸರುಗಳೇ ಬೇಡ, ನೀವು ಕೆಲಸ ಚೆನ್ನಾಗಿಲ್ಲ ಅಂತಂದರೆ, ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದರೆ 2 ಸೆಕೆಂಡು ನಿಮ್ಮನ್ನು ಹತ್ರಕ್ಕೆ ಸೇರಿಸಲ್ಲ ಸರ್. ಕರೆಕ್ಟ್ ಅದು. ನಾವು ಯಾವತ್ತು ನಮ್ಮ ಕೆಲಸದಲ್ಲಿ ಗುರುತಿಸ್ಕೊಂತೀವಿ, ಹೌದು, ನಮ್ಮ ಕೊನೆವರೆಗೂ ಅದೊಂದು ಹೆಸರಿರುತ್ತೆ ಸರ್. ಅವ್ನು ಮಾಡಿದ್ದು ಕೆಲಸ ಅಂತ ಅಂದ್ಬಿಟ್ಟು ನಾನು ಅದನ್ನು ನಂಬಂಥ ವ್ಯಕ್ತಿ ಸರ್. ಮತ್ತು ನೀವು ಅಂದ್ರಿ ದೊಡ್ಡವರು, ಖಂಡಿತ ಸರ್. ನಾನು ರಾಣಾ ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ರಾಣಾ ಅವ್ರನ್ನ ಸಿನಿಮಾ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಾನು ರಿಲೀಸ್ ಮಾಡ್ತೀನಿ ಅಂತಲೂ ಅವ್ರು ಹೇಳಿದ್ದಾರೆ ಸಿನಿಮಾನ. ತೆಲುಗು ಮಾಡಿದ್ರೆ ನಾನು ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ವಿಜಯ್ ಸೇತುಪತಿ ಆಗಿರ್ಬೋದು, ಬಾಬಿ ಸಿಂಹ ಆಗಿರ್ಬೋದು, ವಿಕ್ರಮ್ ಅವರು, ಈ ವಿಷಯ ಹೇಳೋದು ಮರ್ತೆ ನಾನು. ವಿಕ್ರಮ್ ಅವರು ನಮ್ಮ ಸಿನಿಮಾ RR ಆಗುವಾಗ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ರದನ್ ಅಂತ ಅಂದ್ಬಿಟ್ಟು ಅವ್ರ ಮಗನ ಸಿನಿಮಾ ಮಾಡಿದ್ದಾರೆ. ಅವರು ಆದಿತ್ಯ ವರ್ಮಾ ಮಾಡಿದ್ದಾರೆ. ಅರ್ಜುನ್ ರೆಡ್ಡಿ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು. RR ಆಗುವಾಗ, ಸಿನಿಮಾ ಮ್ಯೂಸಿಕ್ ಆಗುವಾಗ ನಮ್ಮ ಸಿನಿಮಾ ಫುಟೇಜ್ನ ನೋಡಿ ಅವರು ಯಾರು ಹೀರೋ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಅಲ್ಲಿಂದ ಅವರು ನನಗೆ ಫೋನ್ ಮಾಡಿ ಡೈರೆಕ್ಟಾಗಿ, ವಿಕ್ರಮ್ ಸರು, ಅವ್ರ ಫೋನ್ ಬರುತ್ತೆ, ನನಗೆ ಗೊತ್ತಿಲ್ಲ, ನಂಬರ್ ಇರಲ್ಲ, ಐ ಆಮ್ ಚಿಯಾನ್, ವಿಕ್ರಮ್ ಅಂತಾರೆ ಫಸ್ಟು. ನಿಜವಾಗ್ಲೂ ಸರ್, ನನಗೆ ಒಂದು ಕ್ಷಣ ನನಗೆ ಮರೆಯೋದಕ್ಕಾಗಲ್ಲ. 2.5 ನಿಮಿಷ ಮಾತಾಡ್ತಾರೆ, ತುಂಬ ಖುಷಿ ಆಗುತ್ತೆ. ನೀನು ನನ್ನ ಮಗ ಇದ್ದಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ, ಯು ಲುಕ್ ಬ್ಯೂಟಿಫುಲ್, ಸೂಪರ್, ಯುವರ್ ಏರ್ ಈಸ್ ವೆರಿ ವೆರಿ ಸೂಪರ್, ಹಿಂಗೆಲ್ಲ ಹೇಳ್ತಾರೆ ಸರ್. ನನಗೆ ಆ ಒಂದು ಮೊಮೆಂಟ್ನ ನನಗೆ ಮರೆಯೋದಕ್ಕೂ ಆಗಲ್ಲ ಸರ್. ಅಷ್ಟು ಖುಷಿ ಆಯಿತು ಸರ್ ನನಗೆ. ಅಂಥ ದೊಡ್ಡ ವ್ಯಕ್ತಿ, ನಾವು ಅವ್ರನ್ನ ನೋಡಿದಂಥ ರೀತಿಗಳು ಬೇರೆ. ಪ್ರತಿ ಸಿನಿಮಾಗೂ ಒಂದೊಂದು ಸಿನಿಮಾಗೂ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅವ್ರದ್ದು, ಎಷ್ಟು ಡೆಡಿಕೇಶನ್ ಆಗಿರ್ತಾರೆ. ಅಂಥ ವ್ಯಕ್ತಿ ಫೋನ್ ಮಾಡಿ ಮಾತಾಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯಿತು. ವಿಜಯ್ ಸೇತುಪತಿನೂ ಅಷ್ಟೇ ಸರ್, ಅವ್ರ ಬಗ್ಗೆ ನಾನು ತುಂಬ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಸಿನಿಮಾನ ರೆಡಿಯಾದಾಗ ನಾನು ಹೋಗಿ ಅವ್ರಿಗೆ ತೋರಿಸ್ತೀನಿ, ಅವರು ಮಾತಾಡ್ತಾರೆ, ಬೈಟ್ಸ್ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಚೆನ್ನಾಗಿ ಮಾಡು, ಹೀರೋ ಅನ್ನೋದು ನಾವು ಮೈಂಡಲ್ಲಿ ಇಟ್ಕೊಂಡ್ಬೇಡ. ಕಲಾವಿದ, ಒಂದು ಆರ್ಟಿಸ್ಟ್ ಯಾವುದೇ ಕೆಲಸ ಬರಲಿ ಮಾಡು, ಬಿಡಬೇಡ. ಅದು ಚಿಕ್ಕ ಸಿನಿಮಾ ಇರಲಿ, ದೊಡ್ಡ ಸಿನಿಮಾ ಇರಲಿ, ನಿನಗೊಂದು ಒಳ್ಳೆ ಕ್ಯಾರೆಕ್ಟ್ರ್ ಇದೆಯಾ, ಖಂಡಿತ ಒಪ್ಕೊಂಡು ಮಾಡು, ಬೆಳಿತೀಯ ನೀನು. ಯಾವಾಗ ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗತ್ತೆ. ದುರಹಂಕಾರ ಮಾಡಬೇಡ. ನಿನ್ನ ಸಿನಿಮಾದಲ್ಲೂ ಅಷ್ಟೇ ಒಂದು ಕ್ಯಾರೆಕ್ಟ್ರು ನನಗೆ ಇಂಟೆನ್ಸ್ ಕಾಣ್ತು, ನನಗೆ ಅದು ನಂಗೆ ಇಷ್ಟ ಆಯಿತು. ಒಳ್ಳೇದಾಗಲಿ ನಿನಗೆ. ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಇನ್ನೊಂದು ಸುದ್ದಿ ಆಗ್ತಾಯಿದೆ, ನೀವು ಕೇಳಿರಲೇ ಗೊತ್ತಿಲ್ಲ. ಬೇಡ ಸರ್, ದಯವಿಟ್ಟು ಅದ್ರ ಬಗ್ಗೆ ಇಲ್ಲ ಅಂದರೆ ತುಂಬ ಪ್ರೀತಿಯಿಂದ ಇದು. ಸುದೀಪ್ ಸರ್ನ ನೀವು ಇಷ್ಟಪಡ್ತಿರ್ತಾನೆ? ಇಲ್ಲ ಸರ್, ಏನು ಗೊತ್ತಾ, ನಾವು ಅವ್ರುಗಳನ್ನೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು. ದಯವಿಟ್ಟು ನನ್ನನ್ನು ಅವ್ರಿಗೆ ಪಾಪ ಅವರು ನಮ್ಗೊಂಥರ ಮಾರ್ಗದರ್ಶಕ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಸೆಲೆಬ್ರೇಷನ್ ಹೇಳ್ತಾ ಇರೋದು. ಅಂದರೆ
ಸುದೀಪ್ ಸರ್ದು ಆ ಮ್ಯಾಕ್ಸ್ ಸಿನಿಮಾದ ಗೆಟಪ್ ಇದೆಯಲ್ಲ, ಪ್ರೀತಿಯಿಂದ ಜನ ಕನೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಸಿನಿಮಾದ ಕ್ಲಿಪ್ಪಿಂಗ್ಸ್ ನೋಡಿದಾಗ. ನಾನು ಹೇಳ್ತಾ ಇರೋದು, ನೀವು ಇಷ್ಟಪಡುವಂಥ ಒಬ್ಬ ನಟ ಸುದೀಪ್ ಸರ್ ಜೊತೆಗೆ ಆ ಹೇರ್ ಸ್ಟೈಲನ್ನ ಏ ಗುರು ಸಾಕದೇ ಗುರು ಅಂತ ಪ್ರೀತಿಯಿಂದ ಮ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ಸೆಲೆಬ್ರೇಟ್ ಮಾಡ್ಬೇಕು ಇದನ್ನು ನೀವು. ಇಲ್ಲ ಸರ್, ನಾನು ತುಂಬಾ ಖುಷಿ ಪಡ್ತೀನಿ ಸರ್. ಬಟ್ ನಾವು ಅವರಿಗೆ ಕಂಪೇರ್ ಮಾಡ್ಕೊಳೋ ಎತ್ತರಕ್ಕಿಂತ ಕಂಪೇರ್ ಅಲ್ಲ, ನಾನು ಕೂಡ ತುಂಬ ಸೆಲೆಬ್ರೇಷನ್ ಮಾಡ್ತಿರೋದು ಈ ಪಾಯಿಂಟ್ನ. ಏನು ಅನಿಸುತ್ತೆ ಅಂದರೆ ಸುದೀಪ್ ಸರ್ ಅವ್ರ ಜೊತೆ ಕೂಡ ಕೆಲಸ ಮಾಡಿದ್ರಿ ನೀವು? ಇಲ್ಲ ಸರ್, ಖುಷಿ ಇದೆ. ನಾನು ಅವ್ರ ಜೊತೆಗೆ ಸಿನಿಮಾಗಳು ಮಾಡಿಲ್ಲ ಸರ್, ನಾನು ಅವ್ರ ಜೊತೆಯಲ್ಲಿ ಶೋಸ್ ಮಾಡಿದ್ದೀನಿ ಸರ್. ನನ್ನೊಂದು ಶೋಗೆ ನಾನು ಅವ್ರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನಾನೊಂದು ಡ್ಯಾನ್ಸ್ ಶೋ ಮಾಡ್ತೀನಿ ಸರ್. ಶಿವಣ್ಣ ಅವ್ರು ಜಡ್ಜ್ ಆಗಿರ್ತಾರೆ ಆ ಶೋಗೆ. ತುಂಬ ದೊಡ್ಡ ಶೋ ಅದು. ನಾಳೆ ಶೂಟಿಂಗ್ ಇರುತ್ತೆ, ಒಂದು ಸುದೀಪ್ ಸರ್ದೇ ಸೆಲೆಬ್ರೇಷನ್ ರೌಂಡ್ ಇಟ್ಕೊಂಡಿರ್ತೀವಿ. ಕರಿಬೇಕು ಅಂತ ಅನ್ಸುತ್ತೆ, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟು ಬೇಗ ನಾಳೆ ಶೂಟಿಂಗ್ ಇಟ್ಕೊಂಡು ಇವತ್ತು ನೆಕ್ಸ್ಟ್ ವೀಕ್ ಈಗಾದರೂ ಕರೆಯೋಣ ಅಂತ ಅಂದ್ಬಿಟ್ಟು ಮೆಂಟಲಿ ಫಿಕ್ಸ್ ಆಗಿ ಹೋಗ್ತೀವಿ. ಮನೆಗೆ ಹೋಗ್ತೀವಿ, ಮನೆಗೆ ಕರೀತಾರೆ. ಶೂಟಿಂಗ್ ಇದೆ ಅಣ್ಣ, ಹಿಂಗೆ ಬರಬೇಕು ನೀವು ಗೆಸ್ಟ್ ಆಗಿಬಿಟ್ಟು ಅಂತ ಹೇಳಿದಾಗ, ಹೌದಾ ಓಕೆ ಯಾವತ್ತಮ್ಮ ಅಂತ ಹೇಳ್ತಾರೆ. ನಾಳೆ ಇದೆಯಣ್ಣ, ಬೇಡ ನೆಕ್ಸ್ಟ್ ವೀಕು ಮಂಡೇ ಇದೆ ಬನ್ನಿ ಅಂತಂದಾಗ, ಹೌದಾ ನಿಂಗೆ ಒಳ್ಳೇದಾಗತ್ತಾ, ನಾನು ಬರೋದ್ರಿಂದ ನಿಂಗೆ ಒಳ್ಳೇದಾಗತ್ತಾ, ಓಕೆ ನಿನಗೆ ಚೆನ್ನಾಗಾಗುತ್ತೆ ಅಂದರೆ ಹೇಳು, ನಾನು ಬರ್ತೀನಿ. ಓಕೆ, ಯಾವ ಚಾನಲ್ ಅಂತಲೂ ಕೇಳಲ್ಲ, ಏನೂ ಕೇಳಲ್ಲ. ಯಾರು ಶಿವಣ್ಣ ಇದ್ರಾ? ಹಾಂ ಶಿವಣ್ಣ ಇದ್ರಾ, ಸೂಪರ್, ನಾನು ಮಾತಾಡೋಕ್ಕಲ್ಲ ಬರ್ತೀನಿ ಅಂತಾರೆ ಸರ್. ಅದು ಯಾವಾಗ ನಾನು ಮುಂದಿನ ವಾರ ಕರೆಯೋಕೆ ಹೋಗಿರ್ತೀನಿ, ಇಲ್ಲ ನಾನು ನಾಳೆ ಫಿಕ್ಸ್ ಮಾಡ್ಕೊಂಬಿಡಮ್ಮ, ನಾಳೆ ಒಂದು 2 o'clock ಬಂದುಬಿಡ್ತೀನಿ, ಮಾಡ್ಕೋಗು ಅಂತ ಹೇಳ್ತಾರೆ ಸರ್. ಅವರು ಬಂದು ನಮ್ಮ ಶೋಲಿದ್ದು ಆಲ್ಮೋಸ್ಟ್ ಒಂದು 5 hour ನಮ್ಮ ಶೋಲಿದ್ದು ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿ ಹೋಗ್ತಾರೆ ಸರ್. ಆ ಥರ ನನ್ನ ಶೋಗೆ 2 ಸಲ ಬಂದಿದ್ದಾರೆ ಸರ್ ಅವರು. ನಿಜವಾಗ್ಲೂ ಹೇಳ್ತೀನಿ ಸರ್, ಅದೆಲ್ಲ ನನಗೆ ಪರ್ಸ್ನಲಿ ತುಂಬ ಖುಷಿ ಆಗುತ್ತೆ, ಫೀಲ್ ಆಗುತ್ತೆ. ಆದರೆ ನಾನು ಅವ್ರಿಗೇನು ಅಲ್ಲ, ನಾನೇನು ಮಾಡಿಲ್ಲ. ಏನೋ ಒಂದು ಪ್ರೀತಿಯಿಂದ ಕರೆದಾಗ ಹಿಂದೆ ಮುಂದೇನು ಯೋಚನೆನೂ ಮಾಡ್ದಲೆ ನಿಂಗೆ ಒಳ್ಳೇದಾಗುತ್ತಾ ಬರ್ತೀನಿ ಹೋಗು ಅಂತಾರೆ ಗೊತ್ತಾ, ಅಷ್ಟು ಸಾಕು ಸರ್. ನಾನು ಏನೋ ಒಂದು ಪಡೆದಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ.